ನೋಡಿ ನಿಮಗೆ ಇವತ್ತು ಚಪಾತಿ ಇಲ್ಲ ಪೂರಿಗೆ ಟೊಮೆಟೊ ಗೊಜ್ಜು ಮಾಡೋದು ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ 3 ಟೊಮೆಟೊ ಇದೆ ಮೀಡಿಯಮ್ ಸೈಜು, ಎಣ್ಣೆ, ಬೆಲ್ಲ, ಉಪ್ಪು, ಒಂದು ದಪ್ಪಗಿರೋ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಕರಿಬೇವು, ಸಾಸಿವೆ, ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ. ನೋಡಿ ನಾನೊಂದು ಬಾಣಲಿ ಇಟ್ಟಿದ್ದೀನಿ, ಬಾಣಲಿ ಬಿಸಿ ಇಟ್ಟಿದ್ದೀನಿ. ಫಸ್ಟು ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಲಿ. ನೋಡಿ ಎಣ್ಣೆ ಕಾದಿದೆ. ನಾನು 1 ಸ್ಪೂನಷ್ಟು ಸಾಸಿವೆ ಇಟ್ಕೊಂಡಿದ್ದೀನಿ. ಈಗ ಸಾಸಿವೆ ಸಿಡಿದ ಮೇಲೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ ಸಿಡಿತಾ ಇದೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಅದ್ರ ಜೊತೆಗೆ ಕರಿಬೇವು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಮಾಡೋಣ ನಾವು. ನೋಡಿ ಇಷ್ಟು ಫ್ರೈ ಆಗಿದೆ. ಈಗ ನಾನು ಟೊಮೆಟೊ ಹಾಕ್ತೀನಿ. ಟೊಮೆಟೊ ಫುಲ್ಲು ಚೆನ್ನಾಗಿ ಬೇಯಬೇಕಿದು. ನೋಡಿ ಬೇಗ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ. ನೋಡಿ ಇದು ಚೆನ್ನಾಗಿ ಬೇಯಿಸಬೇಕು. ಆವಾಗವಾಗ ನಾವು ಸ್ವಲ್ಪ ಬೇಯ್ತಾ ಟೊಮೆಟೊನ ಹಿಂಗೆ ಸ್ಮ್ಯಾಶ್ ಮಾಡ್ತಾ ಇರಬೇಕು. ನಮಗೆ ದಪ್ಪ ದಪ್ಪ ಸಿಕ್ಕಬಾರ್ದು, ಕ್ಲೀನ ನೈಸಾಗಿರಬೇಕು. ನೋಡಿ ಬೇಯುವಾಗ ನಾವು ಈ ಥರ ಪ್ರೆಸ್ ಮಾಡ್ತಾ ಇದ್ದರೆ ಅದು ಕ್ಲೀನಾಗೆ ನುಣ್ಣಗಾಗುತ್ತದು. ದಪ್ಪ ದಪ್ಪ ಸಿಗೋದಿಲ್ಲ ನಮಗೆ ಟೊಮೆಟೊ. ಅಷ್ಟು ಬೇಯಬೇಕದು. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಸಾಂಬಾರು ಪುಡಿ ಹಾಕೋಣ. ನೋಡಿ ನಾನು 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇದು ಖಾರ ಕಮ್ಮಿ ಇದೆ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಪೌಡರು. ನಾವು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಇವಾಗ ನಾವು ಎಷ್ಟು ಬೇಕು ಕರೆಕ್ಟಾಗಿ ನೋಡ್ಬಿಟ್ಟು ಹಾಕ್ಕೊಳ್ಳೋಣ. ಫ್ರೈ ಮಾಡೋಣ ಸ್ವಲ್ಪ ಹೊತ್ತು. ನೋಡಿ ಫ್ರೈ ಆಗಿದೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಲೋಟ ಅಷ್ಟು, ಒಂದು ಅರ್ಧ ಅಷ್ಟು ನೀರು ಹಾಕೋಣ. ಇದು ಚೆನ್ನಾಗಿ ಕುದೀಲಿ, ಮಸಾಲೆ ಸ್ಮೆಲ್ ಹೋಗಲಿ ಅಂತ. ನೋಡಿ ನಾನು 1 ಸ್ಪೂನಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ನೀವು ಸಕ್ಕರೆ ಬೇಕಾದ್ರೆ ಹಾಕೋಬೋದು. ನಾನು ಬೆಲ್ಲ ಹಾಕ್ತೀನಿ. ಚೆನ್ನಾಗಿದೆ ಅದು ಕುದಿಸ್ಬಿಟ್ಟು. ನೋಡಿ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ. ನೋಡಿ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ನಾವು ಅರ್ಜೆಂಟಾಗಿ ಏನಾದರೂ ಬೇಕು ಅಂತಂದರೆ ತಕ್ಷಣಕ್ಕೆ ಇದು ಚಪಾತಿಗೆಲ್ಲ ಮಾಡ್ಕೊಬೋದು. ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸರ್ವಿಂಗ್ ಬೌಲ್ಗೆ ಹಾಕೋಣ ಈಗ.